ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಮುಂಜಾಬಾದ್ ಫೋರ್ಟ್ನ ಹೊರಗಿರುವಂಥ ಒಂದಷ್ಟು ವಿಶೇಷತೆಗಳನ್ನ ತಿಳ್ಕೊಂಡಿದ್ವಿ. ಬನ್ನಿ ಈಗ ಪಾರ್ಟ್ 2 ಮೂಲಕ ನಾವು ಒಳಗಿರುವಂಥ ಒಂದಷ್ಟು ಫೋರ್ಟ್ನ ಬಗ್ಗೆ ತಿಳ್ಕೊಳ್ಳೋಣ. ಮೆಟ್ಲದ್ ಬಂದು ಭಾಳ ಸುಸ್ತಾಯಿತು. ಈಗ ಮೆಟ್ಲು ಸ್ಟೆಪ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ನಾವು ಸಣ್ಣ ಹುಡುಗರು ಬಂದಾಗ ಇಲ್ಲಿ ಇನ್ನೂ ಎರಡು ಇತ್ತು, ಬಿದ್ದೋಗ್ಬಿಟ್ಟಿದೆ. ಭದ್ರವಾಗಿದ್ದ ಇರುವಂಥ ಕೋಟೆ, ಭದ್ರಕೋಟೆ ಮುಂಜಾಬಾದ್ ಫೋರ್ಟ್. ಈ ಫೋರ್ಟ್ನ ಜಸ್ಟ್ ಎಕ್ಸಾಕ್ಟ್ ಫ್ರಂಟ್ ಅಲ್ಲಿ ಒಂದು ವಾಚ್ ಟವರ್ ಇದೆ ನೋಡಿ. ಈ ವಾಚ್ ಟವರ್ ಇದರಲ್ಲಿ ಸೈನಿಕರು ನಿಂತುಕೊಂಡು 180 ಡಿಗ್ರಿ ಈ ಫೋರ್ಟ್ನ ಕಾಯ್ತಾ ಇದ್ರು. ಯಾರಾದ್ರು ಅನೂನ್ ಪರ್ಸನ್ಸ್ ಬರ್ತಾರ ಹೋಗ್ತಾರ ಅಂತ ಹೇಳ್ಬಿಟ್ಟು ಇವು ಸಣ್ಣ ಒಂದು ಕಿಂಡಿ ಮೂಲಕ ಕಾಯ್ತಾ ಇದ್ರು. ಸ್ನೇಹಿತರೆ, ಜಸ್ಟ್ ನಾವು ಇದನ್ನ ಎಂಟರ್ ಆದರೆ ಈ ಒಂದು ಕೋಟೆ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ನಕ್ಷೆ ಇದೆ. ನಕ್ಷೆಯಲ್ಲಿದೆ ಅಂತ ಹೇಳುತ್ತೆ ನೋಡಿ. ಜಸ್ಟ್ ಹಿಂಗೆ ಬಂದು ಮೇಲೆ ಹಿಂಗೆ ಎತ್ತಿದ್ರೆ ಎಂಟ್ರೆನ್ಸ್ ಅಲ್ಲಿ ಇದೆ ಈ ಒಂದು ಕೋಟೆ ಯಾವ ಆಕಾರದಲ್ಲಿದೆ, ಸ್ಟಾರ್ ಆಕಾರದಲ್ಲಿದೆ. ನೀಲಿ ನಕ್ಷೆ. ಎಂಟರ್ ಆದವ್ರಿಗೆ ಈ ಕೋಟೆ ಹೇಗಿದೆ. ಈ ಫೋರ್ಟ್ನ ನಾವು ಟಾಪ್ ಇಂದ ನೋಡಿದ್ರೆ ನಕ್ಷತ್ರ ಆಕಾರದಲ್ಲಿದೆ. ಈ ಫೋರ್ಟ್ ಹೇಗೆ ಮಾಡಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡಕ್ ಹೋದ್ರೆ ಒಂದು ಬೆಟ್ಟನ ಕಾಲು ಭಾಗದಷ್ಟು ಕಟ್ ಮಾಡಿ ಸಮತಟ್ಟು ಮಾಡಿ ಅದ್ರ ಮೇಲೆ ಈ ಫೋರ್ಟ್ ಮಾಡಿರೋದು. ನೆಕ್ಸ್ಟ್ ಟೈಮ್ ಹೋದಾಗ ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಒಳಗೆ ನೀವು ಎಂಟರ್ ಆದರೆ ಈ ಫೋರ್ಟ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೈನಿಕರಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈಗ ಏನು ನೋಡ್ತಾ ಇದ್ದೀರಾ, ಜಸ್ಟ್ ಎಂಟ್ರೆನ್ಸ್ ಅಲ್ಲಿ ಸೈನಿಕರು ಕಾವಲುಗಾರಿಕೆಗೆ ಮಾಡಿರುವಂಥ ಒಂದು ಜಾಗ. ಈ ಜಾಗಗಳೆಲ್ಲ ಸ್ನೇಹಿತರೆ ಕುದುರೆ ಕಟ್ಟಾಕ್ತಿದ್ದ ಒಂದು ಜಾಗ ಇದು. ಇಲ್ಲಿ ಕುದುರೆಗಳನ್ನ ಕಟ್ಟಾಕಿ ಯಾರು ಬರ್ತಾ ಇದ್ರು, ರಾಜ ಬರ್ತಾ ಇದ್ರು, ಅವರು ಇಲ್ಲಿ ಪಾರ್ಕ್ ಮಾಡಿ ಈ ಮೂಲಕ ಹಾದು ಒಳಗೆ ಹೋಗ್ತಾ ಇದ್ರು. ಇಲ್ಲೂ ಕೂಡ ಹಾಗೇನೆ ಕುದುರೆ ಕಟ್ಟಾಕಿ ಹುಲ್ಲಾಕೋದಕ್ಕೋಸ್ಕರ ಅಂತ ಇಟ್ಟಿದ್ದ ಜಾಗ ಇದು. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಈ ಒಂದು ಇದು ನೋಡ್ತಿದ್ರಲ್ಲ, ಇಲ್ಲಿ ದೀಪ ಇಡ್ತಿದ್ದ ಜಾಗ, ಅಂದರೆ ಕತ್ಲೆಯಲ್ಲಿ ಬೆಳಕು ಬರೋದಕ್ಕೋಸ್ಕರ ಇಡ್ತಿದ್ದ ಜಾಗ. ನೀವು ಹೇಳ್ಕೊಂಡು ನೋಡ್ಬೋದು, ಎಲ್ಲ ಕಡೆ ಇದೆ. ದೆನ್ ಎಂಟರ್ ಆಗ್ತಿದ್ರು, ಇಲ್ಲಿಂದ ಎಂಟರ್ ಆಗಿ ಕೋಟೆಗೆ ಎಂಟರ್ ಆಗೋರೊಳಗೆ ಮೇನ್ ಎಂಟರ್. ಇಲ್ಲೆಲ್ಲ ಸೈನಿಕರು ಇರ್ತಾಯಿದ್ರು. ಇಲ್ಲಿ ಸೈನಿಕರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಹೇಳ್ಬೋದು. ಇಲ್ಲೂ ಸಹ ಇಲ್ಲಿ ಕೂಡ ಅಂತ ನೋಡಿ. ಇಲ್ಲಿ ಬಂದರೆ ಇಲ್ಲಿ ಸೈನಿಕರು ಉಳ್ಕೊಬೋದು. ಇಲ್ಲಿ ಆಯಿತಾ. ಇನ್ನೊಂದು ಒಂದು ಕೋಣೆ, ಒಂದು ರೂಮ್ ಇದೆ ನೋಡಿ. ಇಲ್ಲೊಂದು ರೂಮು, ದೆನ್ ಆ ಒಂದು ಪಾಯಿಂಟಲ್ಲಿ ಇನ್ನೊಂದು ರೂಮ್ ಇದೆ. ಸ್ನೇಹಿತರೆ, ಹೇಳಿದ್ನಲ್ಲ, ಇದು ಸೈನಿಕರು ಉಳ್ಕೊಳ್ಳೋಕೆ ಅಂತ ರೆಸ್ಟಿಗೆ ಮಾಡ್ತಾಯಿದ್ದ ಜಾಗ ಇದು. ಸ್ನೇಹಿತರೆ ನೋಡಿ, ಈ ಒಂದು ಸ್ಟಾರ್ ಶೇಪ್ಡ್ ಫೋರ್ಟ್ ಏನಿದೆ, 8 ಮೂಲೆಗಳಿದೆ. 8 ಮೂಲೆಗಳಲ್ಲೂ ಸಹ ಈ ಥರ ಒಂದು ಸೈನಿಕರು ಕಾಯೋ ಅಂತ ಒಂದು ಪಾಯಿಂಟ್ ಮಾಡಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈ ಸಣ್ಣ ಒಂದು ಏನಿದೆ ವಾಚ್ ಟವರ್ ಸೈನಿಕರದ್ದು ಏನಿದೆ, ಇಲ್ಲಿ ಸಣ್ಣದಾಗ ಒಂದು ನೋಡಿ, ಇಲ್ಲಿ ಟಾರ್ಚ್ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ, ಇಲ್ಲೂ ಸೈನಿಕರು ಕೂರೋದಕ್ಕೆ, ಕೂತು ಇಲ್ಲಿ ರೆಸ್ಟ್ ತಗೊಳ್ಳೋದಕ್ಕೆ. ಇದು ವಾಚ್ ಟವರ್. ದೆನ್ ಇಲ್ಲಿಂದ ಇದು ಬಂದು 5 ಪಾಯಿಂಟ್ಸ್ ಇದೆ. ಈ ಒಂದು 5 ಪಾಯಿಂಟ್ಸ್ ಅಲ್ಲೂ ಸಹ 180 ಡಿಗ್ರಿ ಯಾರೋ ಬರ್ತಾರೆ ಅಂತ ನೋಡ್ತಿದ್ದಾನೆ ಜಾಗ. ಈ ಪಾರ್ಟ್ನ ವಿಡಿಯೋ ಇದಾಗಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೋಬೇಕು ಈ ಫೋರ್ಟ್ ಬಗ್ಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಟ್ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ಸಿಗೋಣ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನೀವು ಅಭಿಪ್ರಾಯ ತಿಳಿಸ್ಬೋದು ಸ್ನೇಹಿತರೆ.